ಒಂದು ಅದ್ಭುತವಾದ ಗುಡ್ ನ್ಯೂಸ್ ಇದೆ. ಏನಪ್ಪಾ ಅಂತಂದ್ರೆ ಆಗಸ್ಟ್ 12ನೇ ತಾರೀಕು ಭೀಮನ ಅಮಾವಾಸ್ಯೆಯ ದಿವಸ ಮಹಾಸೂರ್ಯ ಗ್ರಹಣ ಸಂಭವಿಸ್ತಾ ಇದೆ. ತುಲಾ ರಾಶಿಯವರಿಗೆ ಈ ಒಂದು ಗ್ರಹಣ ಶುಭ ಫಲವನ್ನ ನೀಡಲಿದೆ. ಯಾಕೆಂದ್ರೆ ನಿಮ್ಮ ರಾಶಿಯಿಂದ 10ನೇ ರಾಶಿಯಲ್ಲಿ ಗ್ರಹಣವಾದರೆ ನಿಮಗೆ ಅದು ಶುಭ ಫಲ ಅಂತ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿಯಲ್ಲಿ ಮಹಾಸೂರ್ಯ ಗ್ರಹಣ ಸಂಭವಿಸ್ತಾ ಇದೆ ಆಗಸ್ಟ್ 12ನೇ ತಾರೀಕು. ನಿಮ್ಮ ರಾಶಿಯಿಂದ ಕರ್ಕ ರಾಶಿ 10ನೇ ರಾಶಿ ಆಗುತ್ತೆ. ಆದ್ರಿಂದ ನಿಮಗೆ ಅಂದ್ರೆ ತುಲಾ ರಾಶಿಯವರಿಗೆ ಆ ಒಂದು ಭೀಮನ ಅಮಾವಾಸ್ಯೆ ದಿವಸದ ಆ ಒಂದು ಮಹಾಸೂರ್ಯ ಗ್ರಹಣ ಶುಭ ಫಲವನ್ನ ನೀಡಲಿದೆ. ಆದರೆ ಆ ಸೂರ್ಯ ಗ್ರಹಣ ಭಾರತದಲ್ಲಿ ಗೋಚಾರ ಇಲ್ಲ, ಕಾಣಿಸ್ತಾ ಇಲ್ಲ. ಸೊ ಕಾಣಿಸ್ತಾ ಇಲ್ಲ ಅಂತಂದ್ರೆ ಆಚರಣೆ ಇಲ್ಲ. ಆಚರಣೆ ಇಲ್ಲ ಅಂದ್ರೆ ಮೂರ್ ಸಲ ಸ್ನಾನ, ಬೆಳಗ್ಗೆ ಮೊದಲಿಂದ ಉಪವಾಸ ಇರೋದು, ಹೊರಗಡೆ ಹೋಗಬಾರ್ದು, ದರ್ಬೆ ಹಾಕಿಡ್ಬೇಕು, ಈ ತರ ಯಾವುದೇ ರೀತಿಯ ಕಟ್ಟುಪಾಡುಗಳೇ ಇಲ್ಲದಂತಹ ಒಂದು ಗ್ರಹಣವಾಗಿರುತ್ತದೆ. ಆದರೆ ಫಲ ಇದೆ, ಆ ಫಲ ಶುಭ ಫಲವಾಗಿದೆ. ರವಿಯ ಆರಾಧನೆಯನ್ನ ಮಾಡಿಕೊಂಡು ಆ ಶುಭ ಫಲವನ್ನು ತುಲಾರಾಶಿಯವರು ಪಡೆದುಕೊಳ್ಳಬೇಕಾಗ್ತದೆ. ಏನೇನು ಪ್ರಭಾವ ಇರ್ತದೆ ಸೂರ್ಯಗ್ರಹಣದ್ದು, ಏನು ಪರಿಹಾರ ಸಂಪೂರ್ಣವಾಗಿ ತಿಳಿಸ್ತೇನೆ. ಒಂದು 5-10 ನಿಮಿಷದ ವಿಡಿಯೋ ಅಷ್ಟೇನೆ. ದಯವಿಟ್ಟು ಇದನ್ನು ಸ್ಕಿಪ್ ಮಾಡಬೇಡಿ, ವಿಡಿಯೋನ ಎಂಡ್ ತನಕ ನೋಡಿ. ಪ್ರತಿಯೊಬ್ಬ ತುಲಾರಾಶಿಯವರಿಗೆ ವಿಡಿಯೋ ನೀವೇ ಮುಟ್ಟಿಸಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಿ ಈ ವಿಡಿಯೋನ. ಇನ್ಸ್ಟಾಗ್ರಾಮ್ ಅಲ್ಲೋ ಅಥವಾ ಫೇಸ್ಬುಕ್ ಅಲ್ಲೋ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಪೇಜ್ ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ. ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀರಾ ಈ ವಿಡಿಯೋನ, ಸೊ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಪ್ರತಿಯೊಬ್ಬರು ಸಹ ಓಂ ಸೂರ್ಯನಾರಾಯಣಾಯ ನಮಃ ಅಂತ ಪ್ರತಿಯೊಬ್ಬರು ಸಹ ಕಮೆಂಟ್ ಮಾಡಿ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರತಕ್ಕಂಥದ್ದು. ತುಲಾ ರಾಶಿಯವರಿಗೆ ಈ ಆಗಸ್ಟ್ 12ನೇ ತಾರೀಕಿನ ಭೀಮನ ಅಮಾವಾಸ್ಯೆಯ ದಿವಸದ ಮಹಾಸೂರ್ಯ ಗ್ರಹಣ, ಈ 2026ನೇ ಇಸವಿಯ ಕೊನೆಯ ಸೂರ್ಯಗ್ರಹಣ, ಭಾರತದಲ್ಲಿ ಗೋಚಾರವೇ ಇಲ್ಲದ ಈ ಸೂರ್ಯಗ್ರಹಣ ವಿಶೇಷ ಶುಭ ಫಲವನ್ನೇ ಕೊಡ್ತಾ ಇದೆ. ಯಾವ್ಯಾವ ವಿಚಾರದ ಅನುಕೂಲ ಆಗಬಹುದು? ಬಹಳ ಮುಖ್ಯವಾಗಿ ಉದ್ಯೋಗದ ವಿಚಾರದಲ್ಲಿ. ಕೈಗೆ ಬಂದಿದ್ದು ಬಾಯಿಗೆ ಬರ್ತಾ ಇಲ್ವಲ್ಲ ಅನ್ನುವ ರೀತಿಯ ನಿರುದ್ಯೋಗಿಗಳಿಗೆ ಉದ್ಯೋಗದ ವಿಚಾರದಲ್ಲಿ ಅನುಕೂಲ ಆಗುತ್ತೆ. ಆಲ್ರೆಡಿ ಉದ್ಯೋಗ ಇರತಕ್ಕಂಥವ್ರಿಗೆ ಒಂದು ಪ್ರಮೋಷನ್ ಇರಬಹುದು, ಒಂದು ಸ್ಯಾಲರಿ ಹೈಕ್ ಇರಬಹುದು, ಒಂದು ಅಧಿಕಾರ ಪ್ರಾಪ್ತಿ ಇರಬಹುದು. ಇದೆಲ್ಲ ತುಂಬಾ ಚೆನ್ನಾಗಿ ಸಿಗುತ್ತೆ. ಅದರಲ್ಲೂ ನೀವು ತುಲಾ ರಾಶಿಯವರಾಗಿದ್ದು ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ರಂತೂ ತುಂಬಾ ಚೆನ್ನಾಗಿ ಒಳ್ಳೆಯ ಫಲವನ್ನ ಪಡಿಬಹುದಾಗಿರ್ತದೆ. ಅಷ್ಟೇ ಅಲ್ಲ, ಬಹಳ ಮುಖ್ಯವಾಗಿ ನೀವು ಬಿಸ್ನೆಸ್ ಮಾಡ್ತಾ ಇರತಕ್ಕಂಥ ತುಲಾ ರಾಶಿಯವರಾಗಿದ್ರೆ ಖಂಡಿತ ಒಳ್ಳೆಯ ಲಾಭಗಳನ್ನ ನೀವು ಕಾಣಬಹುದಾಗಿರ್ತದೆ. ಗೌರ್ಮೆಂಟ್ ಯಾವುದೋ ಕಾಂಟ್ರಾಕ್ಟ್ಸ್ ಮಾಡ್ತೀರಾ, ಕನ್ಸ್ಟ್ರಕ್ಷನ್ ಇದರಲ್ಲೇ ಇದೀರಾ ಅಂತಾದ್ರೆ ತುಂಬಾ ಚೆನ್ನಾಗಿ ಕೆಲಸ ಕಾರ್ಯಗಳಾಗುವಂತಹ ಎಲ್ಲಾ ಯೋಗ ಫಲಗಳು ನಿಮಗೆ ಇದೆ. ಅಷ್ಟೇ ಅಲ್ಲ, ನೀವು ವಿವಾಹಿತ ತುಲಾರಾಶಿಗೆ ಸ್ತ್ರೀಯರಾಗಿದ್ರೆ ತವರು ಮನೆಯಿಂದ ತುಂಬಾ ಅನುಕೂಲ ಆಗುತ್ತೆ. ನಿಮ್ಮ ತಂದೆಯವರ ಸಪೋರ್ಟ್ ನಿಮಗೆ ತುಂಬಾ ಚೆನ್ನಾಗಿ ಸಿಗಲಿದೆ. ಅಷ್ಟೇ ಅಲ್ಲ, ತಾಯಿಯ ಸಪೋರ್ಟ್ ತುಂಬಾ ಚೆನ್ನಾಗಿ ಸಿಗಲಿದೆ. ಅಷ್ಟೇ ಅಲ್ಲ, ತವರು ಮನೆಯ ಸಪೋರ್ಟ್ ಓವರ್ ಆಲ್ ಆಗಿ ಹೇಳ್ಬೇಕಂದ್ರೆ ತುಂಬಾ ಚೆನ್ನಾಗಿ ಸಿಗಲಿದೆ ವಿವಾಹಿತ ಸ್ತ್ರೀಯರಿಗೆ. ಇನ್ನು ಸ್ತ್ರೀಯರಾಗಿರಲಿ ಪುರುಷರಾಗಿರಲಿ, ನೀವು ತುಲಾರಾಶಿಯವರಾಗಿದ್ರೆ ನಿಮ್ಮ ತಾಯಿಯವರ ಒಂದು ಸಪೋರ್ಟ್ ತುಂಬಾ ಚೆನ್ನಾಗಿ ಸಿಗುತ್ತೆ. ನಿಮಗೆ ಏನೇ ಕಷ್ಟ ಇದ್ರೂ ನಿಮ್ಮ ತಾಯಿಯವರ ಹೆಲ್ಪ್, ಸಹಾಯ ನಿಮಗೆ ಸಿಕ್ಕು ನೀವು ಆ ಕಷ್ಟದಿಂದ ಹೊರಬರಬಹುದಾಗಿರುತ್ತದೆ. ತುಂಬಾ ಅನುಕೂಲ. ನೀವು ತುಲಾರಾಶಿಯ ವಿದ್ಯಾರ್ಥಿಗಳಾಗಿದ್ರೆ ಓದಿದ್ದು ಚೆನ್ನಾಗಿ ನೆನಪಿಟ್ಕೊಂಡ್ತಕ್ಕಂಥದ್ರಿಂದ ಹಿಡಿದು ಒಳ್ಳೆ ಒಳ್ಳೆ ಕಾಲೇಜುಗಳಲ್ಲಿ ಅಡ್ಮಿಷನ್ ಇಂದ ಹಿಡಿದು ಒಳ್ಳೆ ರೀತಿಯ ಯಶಸ್ಸು ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿ ಈ ಒಂದು ಮಹಾಸೂರ್ಯ ಗ್ರಹಣದ ಫಲದಿಂದ ಸಿಗಲಿದೆ. ಇದು ಬಹಳ ಮುಖ್ಯವಾಗಿರತಕ್ಕಂಥ ವಿಚಾರ. ಪ್ರತಿಯೊಬ್ಬ ತುಲಾರಾಶಿಯರು ತಿಳ್ಕೊಳ್ಬೇಕಿದನ್ನ. ಅಷ್ಟೇ ಅಲ್ಲ, ಈ ಎಲ್ಲ ಶುಭ ವಿಚಾರಗಳನ್ನ ರವಿಯ ಆರಾಧನೆ ಮಾಡಿಕೊಳ್ಳುವ ಮೂಲಕ ಪಡೆದುಕೊಳ್ಳಬೇಕಾಗುತ್ತದೆ. ತುಲಾರಾಶಿಯವರು ನೆನ್ಪಿಟ್ಕೊಳ್ಳಿ, ಬಹಳ ಮುಖ್ಯವಾಗಿರತಕ್ಕಂಥದ್ದು ಇದೆಲ್ಲ. ಈ ಬಹಳಷ್ಟು ಜನ ತಲೆಯಲ್ಲಿ ಏನಿರ್ತದೆ, ಗ್ರಹಣ ಆಚರಣೆ ಇಲ್ಲ, ಗ್ರಹಣ ಕಾಣೋದಿಲ್ಲ ಅಂದ್ರೆ ಅದ್ರ ಫಲನೂ ಇಲ್ಲ ಅಂತ. ಹಾಗಲ್ಲ, ಆಚರಣೆ ಬೇರೆ, ಫಲ ಬೇರೆ, ಗೊತ್ತಾಯ್ತಲ್ವಾ? ಸೊ ಎಲ್ಲೋ ನಡೆಯುವ ಸೂರ್ಯಗ್ರಹಣ ಕಣ್ಣಿಗೆ ಕಾಣಲ್ಲ, ಇಲ್ಲಿ ಹೇಗೆ ಪ್ರಭಾವ ಬೀರ್ತದೆ ಅಂದ್ರೆ ಇರೋರು ಬರೇ ಸೂರ್ಯ, ಇದೇ ಸೂರ್ಯನೇ ಅಲ್ಲಿ ಕಾಣ್ತಿರ್ತದ್ದು, ಸೂರ್ಯನೇ ಗ್ರಸ್ತನಾಗ್ತಕ್ಕಂಥದ್ದು. ಎಲ್ಲೋ ಇರಾನ್ನಲ್ಲಿ ಯುದ್ಧ ಆಗ್ತಾ ಇದೆ ಅಮೆರಿಕ ಜೊತೆಗೆ ಅಂತಂದ್ರೆ ನಾವಿಲ್ಲಿ ಡೀಸೆಲ್ಲು, ಪೆಟ್ರೋಲು, ಗ್ಯಾಸು ಎಲ್ಲ ದುಡ್ಡು ಜಾಸ್ತಿ ಕೊಟ್ಕೊಂಡು ಕಷ್ಟಪಟ್ಕೊಂಡು ಒದ್ದಾಡ್ಕೊಂಡು ಸೌದೆ ಒಲೆ ಉರಿಸ್ತಾ ಇಲ್ವಾ? ಅದೇ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಆ ಪ್ರಭಾವ ನಮ್ಮ ಮೇಲೆ ಇದ್ದೇ ಇರುತ್ತೆ ಪ್ರತಿಯೊಬ್ಬರಿಗೂ ಸಹ. ಅದು ರಾಶ್ಯಾಧಾರಿತವಾಗಿಯೇ ಇರಲಿದೆ ಅನ್ನತಕ್ಕಂಥದ್ದು ಮುಖ್ಯ. ಸೊ ಅದರಿಂದ ಈ ತುಲಾರಾಶಿಯವರಿಗೆ ಈ ಎಲ್ಲ ವಿಚಾರಗಳು ಅನುಕೂಲ ಆಗುತ್ತೆ ಅಂದ್ರೆ ಅವತ್ತಿನ ಗ್ರಹಣದ ದಿವಸ ಹಾಗೂ ಗ್ರಹಣದ ಮರುದಿನ 2 ದಿನವೂ ಪರಿಹಾರ ಮಾಡ್ಕೊಳ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಗ್ರಹಣದ ದಿವಸ ಏನು ಮಾಡಬೇಕು? ಬೆಳಗ್ಗೆ ಎದ್ದು ಸ್ನಾನ ಆದ ತಕ್ಷಣ ಆದಿತ್ಯ ಹೃದಯ ಸ್ತೋತ್ರ ಒಂದು 3 ಸಲ, ರವಿಗ್ರಹದ ಅಷ್ಟೋತ್ರ ಒಂದು 3 ಸಲ ಪಠನೆ ಮಾಡಬೇಕು. ಆಮೇಲೆ ಬರೀ ಜಪ ಮಾಡೋದ್ರೆ ಓಂ ಸೂರ್ಯನಾರಾಯಣಾಯ ನಮಃ
ನಮಃ ಒಂದು 1008 ಸಲ ಜಪ ಮಾಡಬಹುದು. ಇಲ್ಲ ಒಂದು ಪೇಪರಲ್ಲಿ ರೆಡ್ ಪೆನ್ನಲ್ಲಿ ಓಂ ಸೂರ್ಯನಾರಾಯಣಾಯ ನಮಃ ಅಂತ ಒಂದು 108 ಸಲ ಬರೀಬಹುದು ನೀವು. ಆಮೇಲೆ ಬಹಳ ಮುಖ್ಯವಾಗಿ ರಾಮತಾರಕ ಮಂತ್ರ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ತುಲಾರಾಶಿಯವರು ಒಂದು 1008 ಸಲ ಬರೆದು ಬಿಟ್ರೆ ಅದ್ಭುತವಾದಂತಹ ಅನುಕೂಲ ಆಗ್ತದೆ, ಅನುಗ್ರಹವಾಗ್ತದೆ, ರಕ್ಷಣೆ ಸಿಗ್ತದೆ. ಮರುದಿನ ಅಂದ್ರೆ 13ನೇ ತಾರೀಕು ಬೆಳಗ್ಗೆ ಎದ್ದು ಸ್ನಾನ ಆದ್ಮೇಲೆ ಮನೆ ಹತ್ರ ಇರುವ ಯಾವುದೇ ದೇವಸ್ಥಾನದಲ್ಲಿ ಅರ್ಚಕರಿಗೆ ಕೆಂಪು ಪಂಚಶಲ್ಯ ಇತ್ಯಾದಿ ಕೆಂಪು ವಸ್ತ್ರದಾನ, ಆಮೇಲೆ ಗೋಧಿ ದಾನ ಮಾಡಬಹುದು. ಆ ದೇವಸ್ಥಾನದ ನವಗ್ರಹಗಳಿರುತ್ತಲ್ಲ, ಮಧ್ಯಲಿರುವ ಸೂರ್ಯಗ್ರಹನಿಗೆ ಒಂದು ಫಲಪಂಚಾಮೃತ ಅಭಿಷೇಕ, ಒಂದು ಕೆಂಪು ಹೂಗಳಲ್ಲಿ ಅರ್ಚನೆ ಇತ್ಯಾದಿಗಳು ಮಾಡಿಸಬಹುದು. ಇದೆಲ್ಲ ಅಲ್ಲದೆ ಒಂದು ಪವರ್ಫುಲ್ ಆಗಿರ್ತಕ್ಕಂಥ ಸಮಯ ಏನು ಗ್ರಹಣ, ಅಂತ ಗ್ರಹಣದ ದಿವಸದಂದು ಮಾಡುವಂತಹ ದೇವತಾರಾಧನೆ ಪರಿಹಾರಗಳು ಅದ್ಭುತವಾದ ಪರಿಹಾರವನ್ನ ಶಕ್ತಿಯನ್ನ ಕೊಡ್ತದೆ. ಅದಕ್ಕೋಸ್ಕರ ನಿಮ್ಮ ತುಲಾರಾಶಿಯವರ ಸಮಸ್ಯೆಗಳೆಲ್ಲ ಪರಿಹಾರವಾಗಬೇಕು, ಅನುಕೂಲವಾಗಬೇಕು ಅಂತ ನಿಮಗೋಸ್ಕರ ನಾವು ವಿಶೇಷವಾದ ದೇವತಾರಾಧನೆ ಮಾಡಿ ಅದ್ಭುತವಾದ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಅದರ ಬಗ್ಗೆನೂ ತಿಳ್ಕೊಳ್ಬೇಕು ನೀವು. ಆಗಸ್ಟ್ 12ನೇ ತಾರೀಕು ಮಹಾಸೂರ್ಯಗ್ರಹಣದ ಅಂದ್ರೆ ಭೀಮನ ಅಮಾವಾಸ್ಯೆಗೆ ದಿವಸವೇ ನಮ್ಮ ಯಾಗಶಾಲೆಯಲ್ಲಿ ನಾವು ಸಹಸ್ರ ರವಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. 1008 ಸಂಖ್ಯೆಯಲ್ಲಿ ವಿಶೇಷವಾಗಿ ರವಿಗ್ರಹಕ್ಕೆ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಅವತ್ತಿನ ದಿವಸ ಭೀಮನ ಅಮಾವಾಸ್ಯೆ ಜ್ಯೋತಿರ್ಭೀಮೇಶ್ವರ ದಿವಸ ಅಲ್ವಾ, ಸೊ ಅದರಿಂದ ಜ್ಯೋತಿರ್ಭೀಮೇಶ್ವರ ಮಂತ್ರ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ನಿಮಗೆಲ್ಲರ ಸಮಸ್ಯೆಗಳ ಪರಿಹಾರಕ್ಕೋಸ್ಕರವಾಗಿ ಶೂಲಿನಿ ದುರ್ಗಾ ಹೋಮವನ್ನು ಮಾಡ್ತಾ ಇದ್ದೇವೆ. ವಿವಾಹ ದಾಂಪತ್ಯಾದಿ ವಿಚಾರಗಳ ಪರಿಹಾರಕ್ಕೆ ಸ್ವಯಂವರ ಪಾರ್ವತಿ ಮಂತ್ರ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ಶಾಂತಿ ಹೋಮ, ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳನ್ನೇ ಮಾಡ್ತಾ ಇದ್ದೇವೆ. ಮಾಡಿ ವಿಶೇಷವಾಗಿರ್ತಕ್ಕಂಥ ನಿಮಗೆ ರಾಜಯೋಗವನ್ನು ಕೊಡ್ತಕ್ಕಂಥ ರಾಜವರ್ಧನ ಮಣಿಯ ಉಂಗುರವನ್ನೇ ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ನೀವು ಸುಮ್ಮನೆ ಕಲ್ಪನೆ ಮಾಡ್ಕೊಳ್ಳಿ, ಮಹಾಸೂರ್ಯ ಗ್ರಹಣದ ದಿವಸ ಅಮಾವಾಸ್ಯೆ, ಭೀಮನ ಅಮಾವಾಸ್ಯೆ ಪರ್ವದ ಕಾಲದ ದಿವಸ ನಾವು ಸಹಸ್ರ ರವಿ ಶಾಂತಿ ಹೋಮವನ್ನು ಮಾಡಿ ಈ ಒಂದು ರಾಜಯೋಗವನ್ನು ಕೊಡುವ ರಾಜವರ್ಧನ ಮಣಿಯ ಉಂಗುರವನ್ನು ಎನರ್ಜೈಸ್ ಮಾಡಿ ನಿಮಗೆ ಕೊಟ್ಟಾಗ ಎಷ್ಟು ಪವರ್ಫುಲ್ ಆಗಿರುತ್ತೆ ಇದು ಅಂತ ನೀವು ಕಲ್ಪನೆ ಮಾಡ್ಕೊಳ್ಳಿ ಸಾಕು. ಸೊ ನಾನು ಇನ್ನೂ ವಿಶೇಷವಾಗಿ ಇದನ್ನು ಎನರ್ಜೈಸ್ ಮಾಡುವಂಥ ಬೇರೆ ಬೇರೆ ಐಡಿಯಾಗಳು ಸಹ ಇದೆ, ಇನ್ನೂ ಸಹ ಮಾಡುವಂಥ ಸಾಧ್ಯತೆಗಳಿದೆ. ಆದರೆ ಇದನ್ನ ನೀವು ನೋಡ್ಕೊಳ್ಳಿ, ಮಹಾಸೂರ್ಯ ಗ್ರಹಣದ ದಿವಸವೇ ಸಹಸ್ರ ರವಿ ಶಾಂತಿ ಹೋಮದಲ್ಲಿ ರಾಜವರ್ಧನ ಮಣಿ ಉಂಗುರ, ಅದ್ರ ಜೊತೆಗೆ ಶೂಲಿನಿ ದುರ್ಗಾ ಹೋಮ, ಆಮೇಲೆ ಅದ್ರ ಜೊತೆಗೆ ಜ್ಯೋತಿರ್ಭೀಮೇಶ್ವರ ಮಂತ್ರ ಹವನ. ಯಾಕಂದ್ರೆ ಭೀಮನ ಅಮಾವಾಸ್ಯೆ ಆದ್ರಿಂದ ಈ ಹೊಸದಾಗಿ ಮದುವೆ ಆದಂತಹ ದಂಪತಿಗಳಂತೂ ಇದನ್ನು ಧಾರಣೆ ಮಾಡಿಕೊಂಡ್ರೆ ಇನ್ನೂ ಅದ್ಭುತ. ಯಾಕೆಂದ್ರೆ ಜ್ಯೋತಿರ್ಭೀಮೇಶ್ವರ ಒಂದು ಮಂತ್ರಹೋಮ ಜೊತೆಗೆ ನಾವು ಸ್ವಯಂವರ ಪಾರ್ವತಿ ಮಂತ್ರಹೋಮದಲ್ಲಿ ಎನರ್ಜೈಸ್ ಮಾಡ್ತಾ ಇದ್ದೇವೆ. ಸೊ ಪ್ರತಿಯೊಬ್ಬರೂ ಸಹ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ. ಕೆಲವರಿಗೆ ರಾಶಿ ನಕ್ಷತ್ರಗಳು ಗೊತ್ತಿರಲ್ಲ, ಹೆಸರು ವಿಳಾಸ ಆದ್ರೂ ಪರವಾಗಿಲ್ಲ, ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಬೇಗ ವಾಟ್ಸ್ಆಪ್ ಮಾಡ್ಕೊಳ್ಳಿ. ಭೀಮನಾಮಾವಾಸ್ಯ ದಿವಸ ಬೆಳಗ್ಗೆ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ನಾನೇ ಖುದ್ದು ನಿಮ್ಮ ಹೆಸರು ಸಂಕಲ್ಪ ಮಾಡ್ತೀನಿ. ನಿಮ್ಮ ಹೆಸರು ಲೈವ್ ಅಲ್ಲಿ ಸಂಕಲ್ಪ ಆಗೋದು ನೀವು ನೋಡಬಹುದು, ಕೇಳಿಸ್ಕೊಳ್ಬಹುದು. ಎಲ್ಲಾ ಹೋಮಗಳು, ಸಹಸ್ರ ರವಿ ಶಾಂತಿ ಹೋಮ, ಸಹಸ್ರ ಸೂರ್ಯ ಶಾಂತಿ ಹೋಮ, ಶೂಲಿನಿ ದುರ್ಗಾ ಹೋಮ, ಅದ್ರ ಬಗ್ಗೆ ಮುಂದೆ ವಿಡಿಯೋಗಳು ಮಾಡ್ತೀನಿ ನಾನು ಶೂಲಿನಿ ದುರ್ಗಾ ಬಗ್ಗೆ. ಆಮೇಲೆ ಜ್ಯೋತಿರ್ಭೀಮೇಶ್ವರ ಮಂತ್ರ ಹವನ, ಸ್ವಯಂವರ ಪಾರ್ವತಿ ಹವನ, ಗುರು ಶನಿ ಶಾಂತಿ, ಎಲ್ಲ ಹೋಮಗಳು ಲೈವ್ ಅಲ್ಲಿ ನೋಡಬಹುದು. ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ಈ ವಿಶೇಷವಾದ ರಾಜವರ್ಧನ ಮಣಿ, ರಾಜಯೋಗವನ್ನು ಕೊಡುವ ರಾಜವರ್ಧನ ಮಣಿಯ ಉಂಗುರವನ್ನು ನಿಮಗೆ ನಾವು ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತೇವೆ. ಈ ಹಿಂದೆ ಹೋದ ವರ್ಷ ಸಹ ನಾವು ಅದನ್ನು ಕೊಟ್ಟಿದ್ವಿ. ಅದನ್ನ ಈಗ ಬಹಳ ಕಾಲ ಆದ ನಂತರ ಅದರ ಪವರ್ ಡೌನ್ ಆಗಿರುತ್ತೆ. ಸೊ ಈ ಹಿಂದೆ ಹೆಸರು ಕೊಟ್ಟಿರ್ತಕ್ಕಂಥವ್ರು ಬೇಕಾದ್ರೆ ಅದನ್ನ ವಿಸರ್ಜನೆ ಮಾಡಿ, ಹರಿಯುವ ನೀರಲ್ಲೆಲ್ಲ ಒಳ್ಳೆ ಜಾಗದಲ್ಲಿ ವಿಸರ್ಜನೆ ಮಾಡಿ ಮತ್ತೆ ಪುನಃ ಸಂಕಲ್ಪ ಸೇವೆ ಕೊಟ್ಟು ಮತ್ತೆ ಪುನಃ ಇದನ್ನು ಧಾರಣೆ ಮಾಡ್ಕೊಳ್ಬಹುದು. ಬಹಳಷ್ಟು ಜನ ನನಗೆ ಈ ಹಿಂದೆ ಕರೆ ಮಾಡಿ ಹೇಳಿದ್ದಾರೆ, ನನಗೆ ತುಂಬಾ ಅದೃಷ್ಟ ಸಿಕ್ಕಿದೆ ರಾಜವರ್ಧನ ಮಣಿಯನ್ನ ಧಾರಣೆ ಮಾಡಿಕೊಂಡಾಗ ಅಂತ. ಸೊ ಈ ಮಣಿಯನ್ನ ವಿಶೇಷವಾಗಿ ಈ ಹೋಮಗಳಲ್ಲಿ ಗ್ರಹಣದಲ್ಲಿ ದಿನ ಎನರ್ಜೈಸ್ ಮಾಡಿದಾಗ ಇನ್ನೂ ಪವರ್ ಜಾಸ್ತಿ ಆಗಿರುತ್ತೆ. ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ತುಂಬಾ ಲಿಮಿಟೆಡ್ ಸ್ಟಾಕ್ ಉಂಗುರ ಮಾಡಿಸಿರ್ತಕ್ಕಂಥದ್ದು. ಬೇಗ ಬೇಗ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ವಾಟ್ಸಪ್ ಅಥವಾ ಕಾಲ್ ಮಾಡಿಕೊಂಡು ಹೋಮಕ್ಕೆ ರಿಜಿಸ್ಟರ್ ಮಾಡ್ಕೊಳ್ಳಿ, ಹೆಸರು ಕೊಟ್ಕೊಳ್ಳಿ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.